ಕರ್ದೇ ಇಲ್ಲ ಒಬ್ಬೊಬ್ರನ್ನ ಯಪ್ಪ ನನಗೆ ಊಟ ಇಲ್ಲಿ ಹಂಗೆಲ್ಲ ಹೇಳ್ಬಾರ್ದು, ಅನ್ನ ತಟ್ಟೆ ಇರುವಾಗ ಹಂಗೆ ಹೇಳ್ಬಾರ್ದು. ಎಸ್, ನೋಡೋದ್ರಲ್ಲ ಈಗ ಬಿಗ್ ಬಾಸ್ ಏನೊಂದು ಟಾಸ್ಕ್ ಅಂತ ಕೊಟ್ಟಿದ್ರು, ಆ ಟಾಸ್ಕ್ ಕಂಪ್ಲೀಟ್ ಆಗಿ ನೀಟಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಅಶ್ವಿನಿ ಅವ್ರು ಇರ್ಬೋದು, ಮತ್ತೆ ಇಲ್ಲಿ ಗಿಲ್ಲಿ ಅವ್ರು ಇರ್ಬೋದು, ಮತ್ತೆ ರಜತ್ ಅವ್ರು ಇರ್ಬೋದು, 3 ಜನ ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಎಫರ್ಟ್ ಹಾಕ್ಬಿಟ್ಟು ಕೆಲಸ ಮಾಡಿದ್ದಾರೆ. ಈಗ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ 3 ಜನ ಈಗ 24 ಅವರ್ಸ್ ಅಂದ್ರೆ 1 ಡೇ ಚಾಲೆಂಜ್ ಕೊಟ್ಟಿದ್ದಾರೆ. ಯಾರು ಕೂಡ ಕಿಚನ್ ರೂಮ್ಗೆ ಬರಂಗಿಲ್ಲ, ಏನು ಹೆಲ್ಪ್ ಮಾಡಂಗಿಲ್ಲ, ಅದು ಮಾಡು ಇದು ಹಾಕು ಅಂತ ಕೂಡ ಇಲ್ಲಿ ಹೇಳಂಗಿಲ್ಲ. ಆದರೆ ನೋಡಿ ಇಲ್ಲಿ ಗಿಲ್ಲಿಯವರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ. ಕಾವ್ಯವರು ಕೂಡ ಬೇಜಾರಾಗಿದ್ದಾರೆ, ಬಟ್ ಅದನ್ನ ತೋರಿಸ್ಕೊಂತಲ್ಲ. ಇಲ್ಲಿ ಗಿಲ್ಲಿಯವರು ಎಷ್ಟೇ ಪ್ರಯತ್ನ ಪಡ್ತಿದ್ರು ಕೂಡ ಕಾವ್ಯವರು ಮಾತಾಡ್ತಾನೆ ಇಲ್ಲ. ಗಿಲ್ಲಿಯವರು ಹೇಗನ ಮಾಡಿ ಒಟ್ಟನ್ನು ಬೈಸ್ಕೊಂಡಾದ್ರೂ ಮಾತಾಡೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಸ್ನೇಹ ಅಂತ ಒಳಗಡೆ ಇಲ್ಲಿ ಸ್ಕೀಮ್ ಹಾಕ್ತಾರೆ ಅಂತ ಹೇಳಿದ್ರು, ಅದಕ್ಕೂ ಕೂಡ ಇಲ್ಲಿ ಕಾವ್ಯವ್ರು ಬಗ್ಲಿಲ್ಲ. ಮತ್ತೆ ಇಲ್ಲಿ ಊಟ ಯಾರ್ಯಾರು ಬೇಕು ಕೇಳ್ಬಿಟ್ಟು ಬಡಿಸ್ಕೊಳ್ಳಿ ಅಂತ ಹೇಳಿದ್ರು. ಮತ್ತೆ ಇಲ್ಲಿ ನಾವು ಕಾವ್ಯವ್ರನ್ನ ಕರೆದೇ ಇಲ್ಲ, ಅಂದ್ರೆ ಇವ್ರನ್ನ ಕರೆದೇ ಇಲ್ಲ, ಇವ್ರು ಯಾಕೆ ಬಂದ್ರು ಅಂತ ಕೂಡ ಇಲ್ಲಿ ಬಂದು ಮಾತಾಡಿದ್ರು. ಊಟಕ್ಕೆ ಕೂತಾಗ ಅವ್ರು ತಮಾಷೆಗೆ ಮಾಡ್ತಾ ಇದ್ದಾರೆ, ಒಟ್ಟಿನಲ್ಲಿ ಕಾವ್ಯವ್ರು ಹೇಗಾದ್ರೂ ಮಾತಾಡ್ಲಿ ಅಂತ ಅಂದ್ಬಿಟ್ಟು. ಕಾವ್ಯವ್ರು ಇದಕ್ಕೆ ಯಾವುದಕ್ಕೂ ಕೂಡ ಜಗ್ತಲ್ಲ ಬಗ್ತಲ್ಲ. ಯಾಕಂತಂದ್ರೆ ಈಗ ಕಿಚ್ಚನ ಪಂಚಾಯಿತಿಯಲ್ಲಿ ಆ ರೀತಿಯಾಗಿ ಹೇಳಿದಾಗ ಎಂಥವ್ರಿಗೆ ಆದ್ರೂ ಕೂಡ ಹರ್ಟ್ ಆಗೇ ಆಗುತ್ತೆ. ಈಗ ಕಾವ್ಯವ್ರಿಗೂ ಹರ್ಟ್ ಆಗಿದೆ, ಗಿಲ್ಲಿಯವ್ರಿಗೂ ಹರ್ಟ್ ಆಗಿದೆ. ಸ್ವಲ್ಪ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಗಿಲ್ಲಿಯವರು ನಿನ್ನೆ ಇಲ್ಲಿ ಸ್ಟಾಪ್ ಮಾಡಿದ್ರು ಮಾತಾಡೋದು ಪೂರ್ತಿಯಾಗಿ. ಇವತ್ತ ಅವ್ರು ಸುಮಾರು ಸತಿ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಮಾತಾಡ್ಸಕ್ಕೆ, ಕಾವ್ಯ ಅವರು ಮಾತಾಡ್ತಲ್ಲ ಬಿಡಿ. ಇವಾಗ ಆ ಒಂದು ಮ್ಯಾಟ್ರ್ ಒಂದ್ ಕಡೆ ಆಯ್ತು ಅಂತಂದ್ರೆ, ಈಗ ಏನೊಂದು ಟಾಸ್ಕ್ ಅಂತ ಕೊಟ್ಟಿದ್ದಾರೋ ಇದರಲ್ಲಿ 100% ಏನಾದ್ರೂ ಒಂದು ಟ್ವಿಸ್ಟ್ ಅಂತೂ ಇಟ್ಟೇ ಇಟ್ಟಿರ್ತಾರೆ. ಈ ಕಿಚನ್ ಟಾಸ್ಕ್ ಅಲ್ಲಿ 3 ಜನಕ್ಕೂ ಕೂಡ ಇವಾಗ ತುಂಬಾ ಜಾಸ್ತಿ ಎಫರ್ಟ್ ಹಾಕಿರೋದು ಯಾರಪ್ಪ ಅಂತಂದ್ರೆ, ಎಲ್ಲಾ ಅಡಿಗೆನೂ ಇಲ್ಲಿ ಮಾಡಿರೋದು ಅಶ್ವಿನಿ ಅವರು. ಅಂದ್ರೆ ಸ್ವಲ್ಪ ಹೆಲ್ಪಿಂಗು ಇಲ್ಲಿ ಗಿಲ್ಲಿಯವರು ಮಾಡಿದ್ದಾರೆ, ಮತ್ತೆ ಇಲ್ಲಿ ಹೆಲ್ಪರ್ ಅಂತ ಅಂದ್ಬಿಟ್ಟು ರಜತ್ ಅವ್ರನ್ನ ತಗೊಂಡಿದ್ದಾರೆ. ಮೇನ್ ಆಗಿ ಇಲ್ಲಿರೋದು ಅಶ್ವಿನಿ ಅವರು ಮತ್ತೆ ಇಲ್ಲಿ ಗಿಲ್ಲಿಯವರು. ಈ ಒಂದು ಅಡಿಗೆ ಏನ್ ಮಾಡಿದಾರೋ ಅಡಿಗೆ ಅಂತೂ ತುಂಬಾನೇ ಚೆನ್ನಾಗಿದೆ. ವೆಜ್ ತಿನ್ನೋರ್ಗೆ ವೆಜ್ ಮಾಡಿದ್ದಾರೆ, ನಾನ್ ವೆಜ್ ತಿನ್ನೋರ್ಗೆ ನಾನ್ ವೆಜ್ ಮಾಡಿದ್ದಾರೆ. ಒಂದು ಚಿಕನ್ ಮಟನ್ ನಾನ್ ವೆಜ್ ತಿನ್ನೋರ್ಗೆ, ವೆಜ್ ತಿನ್ನೋರ್ಗೆ ಪನ್ನೀರಿಂದ ಇಲ್ಲಿ ಮಾಡಿದ್ದಾರೆ. ಸಖತ್ತಾಗಿದೆ. ಇಲ್ಲಿ ಫಸ್ಟಿಗೆ ಅಡಿಗೆ ಮಾಡೋಕ್ಕೂ ಮುಂಚೆನೆ ಎಲ್ಲರೂ ಕೂಡ ಏನ್ ಮಾತಾಡ್ತಾ ಇದ್ರು ಅಂತಂದ್ರೆ, ಅಯ್ಯೋ ಅಪ್ಪ ತಿನ್ನಂಗಿದ್ರೆ ಸಾಕಪ್ಪ ಇಲ್ಲಿ ಅಂತ ಹೇಳ್ತಾ ಇದ್ರು ಸೂರಜ್ ಅವರು. ನೋಡಿ ಅವ್ರ ಬಾಯಿಂದಾನೆ ಇಲ್ಲಿ ಅವರೇ ಹೇಳ್ತಾರೆ ಊಟ ಕೂತಾಗ, ನಿಜವಾಗ್ಲೂ ಕೂಡ ನಾವುಗಳು ಮಾಡಿದ್ರು ಕೂಡ ಇಷ್ಟು ಚೆನ್ನಾಗಿ ಇರ್ತಿರ್ಲಿಲ್ಲ ಅಲ್ವಾ ರಘುವಣ್ಣ ಅಂತ ಇಲ್ಲಿ ಕೇಳ್ತಾರೆ. ಅಂದ್ರೆ ಸೂರಜ್ ಅವರು ರಘು ಅವ್ರ ಹತ್ರ ಇಲ್ಲಿ ಹೇಳ್ತಾರೆ ಫಸ್ಟಿಗೆ, ಅದಕ್ಕೆ ಯಾರ ಬಗ್ಗೆನೂ ಕೂಡ ಗೊತ್ತಿಲ್ಲದೆ ಮಾತಾಡಬಾರ್ದು ಅಂತ ಅಂದ್ಬಿಟ್ಟು. ಹೌದು ಅಶ್ವಿನಿ ಅವರು ಅಡಿಗೆ ಬರಲ್ಲ ಹಾಗೆ ಹೇಗೆ ಅಂತ ಹೇಳ್ತಾರೆ, ಬಟ್ ತುಂಬಾ ಚೆನ್ನಾಗಿ ಎಕ್ಸಲೆಂಟ್ ಆಗಿ ಇಲ್ಲಿ ಆ ಒಂದು ಏನ್ ಚಟುವಟಿಕೆ ಕೊಟ್ಟಿದ್ರು ಅಂದ್ರೆ ಏನೊಂದು ಟಾಸ್ಕ್ ಕೊಟ್ಟಿದ್ರು ತುಂಬಾ ಚೆನ್ನಾಗಿ ಇಲ್ಲಿ ನಿಭಾಯಿಸಿದ್ದಾರೆ. ಇಲ್ಲಿ ಏನ್ ಟ್ವಿಸ್ಟ್ ಕೊಡ್ಬೋದಪ್ಪ ಅಂತ ಅಂದ್ರೆ, ಪ್ರತಿಯೊಬ್ರು ಅಂದ್ರೆ ಈಗ 3 ಜನ ಏನಿದ್ದಾರೆ 3 ಜನಕ್ಕೂ ಕೂಡ ಕ್ಯಾಪ್ಟನ್ಸಿ ರೇಸ್ ಕಳಿಸಬಹುದು. ಇವಾಗ ಹೇಗಿದ್ರು ಕೂಡ ನಾಮಿನೇಷನ್ ಅಂತೂ ಇಲ್ಲಿ ಮುಗ್ದಿದೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಕೊಡ್ಬೋದು ಅಂತಂದ್ರೆ, ಯಾಕಂತಂದ್ರೆ ಈ ಒಂದು ಟಾಸ್ಕ್ ಏನ್ ಸ್ಟಾರ್ಟ್ ಆಗಿದೆ ವಿಲ್ಲನ್ ಅಂತ ಅಂದ್ಬಿಟ್ಟು, ಈಗ ಡೆವಿಲ್ ತರ ಎಲ್ಲ ಮನೆಯ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನಿನ್ನೆ ರಾಶಿಕ್ ಅವ್ರನ್ನ ಕರೀತಾರೆ ಕ್ಯಾಪ್ಟನ್ಸಿ ರೇಸ್ಗೆ, ಇಲ್ಲಿ ನೀವು ಹೋಗ್ಬೇಕು ಅಂತಂದ್ರೆ ಇಬ್ಬರನ್ನ ಈಚೆ ಇಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಸ್ವಲ್ಪ ಈಸಿ ಆಗಿತ್ತು. ಈಗ ಇದು 3ನೇದು, ಅಂದ್ರೆ ನಿನ್ನೆ ನಾಮಿನೇಷನ್ ಕೂಡ ಇಲ್ಲಿ ಆಯ್ತು, ಅದು ಇಲ್ಲಿ ಫಿನಿಶ್ ಆಯ್ತು, ನಾಮಿನೇಷನ್ ಪ್ರಕ್ರಿಯೆ ಕೂಡ ಇಲ್ಲಿ ಮುಗ್ದಿದೆ. ಈಗ ಇದು 4ನೇದು ಒಂದು ಟಾಸ್ಕ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಅಡಿಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಯಾರ್ಯಾರು ಅಡಿಗೆ ಮಾಡ್ತಿರ್ಲಿಲ್ವೋ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರನ್ನ ಇಲ್ಲಿ ಅಡಿಗೆ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲ್ ಆಗಿ ಎಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ಏನೇನೋ ಮಾತಾಡ್ಕೊಂತಿದ್ರು ಫಸ್ಟ್ಗೆ. ಇಲ್ಲಿ ಇವರೆಲ್ಲರೂ ಕೂಡ ಅಂದ್ರೆ 3 ಜನ ಕೂಡ ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆ ಆಗ್ತಾರ, ಇಲ್ಲ ಅಂತಂದ್ರೆ 3 ಜನದಲ್ಲಿ ಯಾರಾದ್ರೂ ಒಬ್ಬರನ್ನ ನೀವು ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆ ಮಾಡಿ ಅಂತಂದ್ಬಿಟ್ಟು ಮನೆಯವರೆಲ್ರಿಗೂ ಕೂಡ ಅಧಿಕಾರ ಕೊಡ್ತಾರೆ. ಅಂದ್ರೆ ಡಿಸ್ಕಷನ್ ಮಾಡಿ ಯಾರಾದ್ರೂ ಒಬ್ಬರನ್ನ 3 ಜನ ಈಗ ಹೇಗಿದ್ರು ಇದರಲ್ಲಿ 3 ಜನದಲ್ಲಿ ಇಬ್ರು ಅಥವಾ ಒಬ್ರು ಈ ರೀತಿಯಾಗಿ ಕೊಟ್ಟರು ಕೂಡ ಕೊಡಬಹುದು ಅಂತ ಅನ್ನಿಸ್ತದೆ. ಯಾಕಂತಂದ್ರೆ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಅಟ್ ಪ್ರೆಸೆಂಟ್ ರಾಶಿಕ್ ಅವ್ರ ಒಬ್ಬರೇ ಇವಾಗ ಹೋಗಿರೋದು, ಇನ್ನೂ ಕೂಡ ಸುಮಾರು ಜನ ಹೋಗ್ಬೇಕಿದೆ. ಇದೊಂದು ಚಟುವಟಿಕೆಯಿಂದ 3 ಜನ ಕೂಡ ಇಲ್ಲಿ ರೇಸ್ಗೆ ಹೋಗೋ ಸಾಧ್ಯತೆ ಇದೆ. 3 ಜನನು ಕೂಡ ಕಳಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಡಿಸ್ಕಷನ್ ಮಾಡಿ ಕಳಿಸಿ ಅಂತಂದ್ರೆ ಎಲ್ಲರೂ ಕೂಡ ಇಲ್ಲಿ ಅಶ್ವಿನಿ ಅವರಿಗೆ ಜಾಸ್ತಿ ವೋಟ್ ಹಾಕೇ ಹಾಕ್ತಾರೆ. ಯಾಕಂದ್ರೆ ಹೌದು ಕಟ್ಟಿಂಗ್ ಇರ್ಬೋದು, ಏನೇ ಒಂದು ಇದ್ರು ಕೂಡ ಅಡಿಗೆ ಮಾಡೋದ್ರಲ್ಲಿ ಇಲ್ಲಿ ಮೈನ್ ಆಗಿತ್ತು ಅಂತಂದ್ಬಿಟ್ಟು ಡಿಸ್ಕಷನ್ ಮಾಡ್ಬಿಟ್ಟು ಕಳಿಸ್ತಾರೆ. ಮೇ ಬಿ ಈ ಒಂದು ಚಟುವಟಿಕೆ ಒಂದು ತುಂಬಾ ಚೆನ್ನಾಗಿದೆ ಟಾಸ್ಕ್ ಅಂತ ಕೊಟ್ಟಾಗ ಕೂಡ ಅಶ್ವಿನಿ ಅವರು ಎಲ್ಲಾರ ಕೈಲೂ ಕೂಡ ಇಲ್ಲಿ ಒಗ್ಗೂಡಿಸ್ಕೊಂಡ್ರು. ಯಾರು ಕೂಡ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ, ಅಷ್ಟು ಅದ್ಭುತವಾಗಿ ಇಲ್ಲಿ ಅಡಿಗೆ ಮಾಡಿದ್ದಾರೆ. ಫಸ್ಟಿಗೆ ಏನೆಲ್ಲ ಮಾತಾಡ್ಕೊಂಡಿದ್ರು ಅದೆಲ್ಲ ಕೂಡ ಈಗ ರಿವರ್ಸ್ ಆಗಿದೆ. ಯಾಕಂದ್ರೆ ಹೆಂಗಾದ್ರೂ ಮಾಡ್ಲಪ್ಪ, ಫಸ್ಟ್ ಕೈ ತೊಳ್ಕೊಂಡು ಮಾಡ್ಲಪ್ಪ ಅಂತ ಧ್ರುವಂತವ್ರು ಅಂದಿದ್ರು. ಈಗ ಕೈಯೂ ತೊಳ್ಕೊಂಡಿದ್ದಾರೆ, ಎಲ್ಲಾನು ತೊಳ್ಕೊಂಡಿದ್ದಾರೆ. ಮಾಡಕ್ಕೆ ಮುಂಚೆನೆ ಏನಪ್ಪ ಇಷ್ಟು ಬೇಗ ಮಾಡ್ತಿದ್ದಾರೆ ಚೆನ್ನಾಗಿರುತ್ತಾ ಅಂತ ಅಂತಿದ್ರು. ಆದ್ರೆ ಇಲ್ಲಿ ತಟ್ಟೆಗೆ ಹಾಕಿ ಬಡಿಸ್ಕೊಟ್ಟ ಮೇಲೆ ಗೊತ್ತಾಯ್ತು ಎಲ್ರಿಗೂ ಕೂಡ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ದಾರೆ. ನಾವು ಕೂಡ ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾ ಇರಲಿಲ್ಲ ಅಂತ ಸೂರಜ್ ಅವರು ಮತ್ತೆ ರಘು ಅವರು ಇಬ್ರು ಕೂಡ ಇಲ್ಲಿ ಒಪ್ಕೊಂಡಿದ್ದಾರೆ. ಅಷ್ಟು ಚೆನ್ನಾಗಿ ಒಂದು ಅದ್ಭುತವಾದ ಟಾಸ್ಕ್ ನ ಇಲ್ಲಿ ಫಿನಿಶ್ ಮಾಡಿದ್ದಾರೆ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ. ನಾಳೆವರೆಗೂ ಇಲ್ಲಿ ಇರುತ್ತೆ. ಸದ್ಯ ಇವಾಗ ನೈಟ್ ಡಿನ್ನರ್ ಎಲ್ಲ ಮಾಡಿದ್ದಾರೆ. ಇನ್ನು ನಾಳೆ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಸಂಜೆವರೆಗೂ ಏನ್ ಮಾಡ್ತಾರೆ ಅಂತ ನೋಡ್ಬೇಕಿದೆ. ಇಲ್ಲಿ ಬಿಗ್ ಟ್ವಿಸ್ಟ್ ಏನಪ್ಪಾ ಸಿಗುತ್ತೆ ಅಂತಂದ್ರೆ, ಒಂದು ನಾಮಿನೇಷನ್ ಇಂದ ಸೇವ್ ಆಗೋದು ಇರುತ್ತೆ, ಇಲ್ಲ ಅಂತಂದ್ರೆ ಕ್ಯಾಪ್ಟನ್ಸಿ ರೇಸ್ಗೆ 3 ಜನದಲ್ಲಿ ಯಾರಾದ್ರೂ ಒಬ್ರು ಹೋಗ್ಬೋದು ಅಥವಾ ಇಬ್ರು ಹೋಗ್ಬೋದು ಅಂತ ಅನಿಸ್ತದೆ. ಬೈ ಲಕ್ಕಿಯಾಗಿ 3 ಜನ ಹೋದ್ರೆ ಕೂಡ ಚೆನ್ನಾಗಿರುತ್ತೆ. ಯಾಕಂದ್ರೆ ಟಾಸ್ಕ್ ಅಲ್ಲಿ 3 ಜನ ಇದ್ರಲ್ವಾ, ಡಿಸ್ಕಷನ್ ಮಾಡಕ್ ಬಿಟ್ರೆ 100% ಆಗಿ ಒಬ್ಬರಂತೂ ಇಲ್ಲಿ ಹೋಗೇ ಹೋಗ್ತಾರೆ, ಅದು ಅಶ್ವಿನಿ ಅವರು ಅಂತ ಗೊತ್ತಾಗ್ತದೆ. ನೋಡೋಣ ವೀಕ್ಷಕರೇ. ಸದ್ಯ ಈಗ ಅಶ್ವಿನಿ ಅವರು 2 ಸತಿ ಆಲ್ರೆಡಿ ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿದ್ದಾರೆ. ಇದೇನ ಹೋದ್ರು ಅಂತಂದ್ರೆ 3ನೇ ಸತಿ ಹೋದಂಗೆ ಆಗುತ್ತೆ. ಅಟ್ ಪ್ರೆಸೆಂಟ್ ಇಲ್ಲಿ ಚೈತ್ರ ಕುಂದಾಪುರ ಅವರು
ಲಕ್ಕಿಂದನೇ ಕ್ಯಾಪ್ಟನ್ ಆಗಿದ್ದಾರೆ. ನೋಡೋಣ ಈ ಒಂದು ಚಟುವಟಿಕೆಯಲ್ಲಿ ಏನೊಂದು ಟ್ವಿಸ್ಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಈಗ ಅಬ್ಸರ್ವ್ ಮಾಡಬೇಕಾಗಿರೋದು ರಾಶಿಕ್ ಅವರು ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ದಾರೆ. ಒಂದು ವೇಳೆ 3 ಜನ ಕೂಡ ಕ್ಯಾಪ್ಟನ್ಸಿ ರೇಸ್ಗೆ ಹೋದ್ರು ಅಂತಂದ್ರೆ ಸಖತ್ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಇಲ್ಲಿ ಗಿಲ್ಲಿ ನಟ ಅವರು ಕ್ಯಾಪ್ಟನ್ಸಿ ರೇಸ್ಗೆ ಹೋದಂಗೆ ಆಗುತ್ತೆ. ವೀಕ್ಷಕರ ಸದ್ಯ ಇವಾಗ ಏನ್ ಕೊಟ್ಟಿದ್ರು ಬಿಗ್ ಬಾಸ್ ಟಾಸ್ಕ್ ಅಲ್ಲಿ ಕಿಚನ್ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ವೆಜ್ಜು ನಾನ್ ವೆಜ್ ಎರಡೂ ಕೂಡ ಅಡಿಗೆ ಎರಡೂ ಕೂಡ ಹೊಗಳ್ಕೊಂಡು ತಿಂದಿದ್ದಾರೆ. ಎಲ್ಲರೂ ಕೂಡ ಅಂದ್ರೆ ಸಕ್ಸಸ್ ಆಗಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ. ವೀಕ್ಷಕರ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಬಿಗ್ ಬಾಸ್ ಇಲ್ಲಿ ಏನು ಟ್ವಿಸ್ಟ್ ಕೊಡಬಹುದು? ನಾಮಿನೇಷನ್ ಇಂದ ಸೇವ್ ಆಗೋ ಟ್ವಿಸ್ಟ್ ಕೊಡಬಹುದಾ, ಇಲ್ಲ ಅಂತಂದ್ರೆ ಕ್ಯಾಪ್ಟನ್ಸಿ ರೇಸ್ಗೆ ಯಾರನ್ನಾದ್ರೂ ಆಯ್ಕೆ ಮಾಡಬಹುದಾ? ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.